ಹೆಲೋ ಫ್ರೆಂಡ್ಸ್, ನನ್ನ ಚಾನಲ್ ನಾನು ಮನ್ಸೂರ್ ಮಾತಾಡ್ತಾ ಇದ್ದೀನಿ. ನನ್ನ ಚಾನಲ್ ಟೆಕ್ನಿಕಲಿ ಕನ್ನಡಗೆ ಸುಸ್ವಾಗತ. ಇವತ್ತು ನಾವು ಡಿಜಿಟಲ್ ಮಲ್ಟಿಮೀಟರ್ ಬಗ್ಗೆ ಮಾತಾಡೋಣ. ಡಿಜಿಟಲ್ ಮಲ್ಟಿಮೀಟರ್ ಅಂದರೆ ಏನು ಮತ್ತು ಅದರದ್ದು ವೇರಿಯಸ್ ಪಾರ್ಟ್ಸ್, ಅದರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋವ. ಡಿಜಿಟಲ್ ಮಲ್ಟಿಮೀಟರ್ ಅಂದರೆ ಬೇಸಿಕ್ ಇನ್ಸ್ಟ್ರೂಮೆಂಟು, ಎಲೆಕ್ಟ್ರಾನಿಕ್ಸ್ ಎಲ್ಲ ಪದಾರ್ಥ ಟೆಸ್ಟ್ ಮಾಡುವುದಕ್ಕೆ. ಅದರ ಜೊತೆ ಇದರಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಎ ಸಿ ಡಿ ಸಿ ಮತ್ತು ರೆಸಿಸ್ಟೆನ್ಸ್ ವ್ಯಾಲ್ಯೂ ವೇರಿಯೇಷನ್ ವ್ಯಾಲ್ಯೂ ಚೆಕ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಇವಾಗ ಮಾತಾಡಬೇಕಂದ್ರೆ ಡಿಜಿಟಲ್ ಅಂದರೆ ಏನು. ಡಿಜಿಟಲ್ ಅಂದರೆ ನಮಗೆ ಈ ಅನಲಾಗ್ ಮತ್ತು ಡಿಜಿಟಲ್ ಅಂತ ಮಲ್ಟಿಮೀಟರ್ಗಳಿದೆ. ಇವಾಗ ಡಿಜಿಟಲ್ ಜನರೇಷನ್ ಇರೋದ್ರಿಂದ ಎಲ್ಲ ಡಿಜಿಟಲಲ್ಲಿ ವರ್ಕ್ ಆಗ್ತಾ ಇದೆ. ಡಿಜಿಟಲ್ ಮೀನ್ಸ್ ನಮಗೆ ಎಲ್ಲ ನಂಬರ್ಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಎ ಸಿ ಚೆಕ್ ಮಾಡಿದ್ರೆ ಮೊದಲು ಒಂದು ನೀಡಲ್ಸ್ ಬರ್ತಾ ಇತ್ತು, ಅದರಲ್ಲಿ ನೋಡಬೇಕಾಗಿತ್ತು. ಇವಾಗ ಡಿಜಿಟಲ್ ನಂಬರಲ್ಲಿ ತೋರಿಸುತ್ತೆ ಎಷ್ಟು ಇದೆ ಅಂತ. ಅದನ್ನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಸಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದ್ರ ಜೊತೆ ನೆಕ್ಸ್ಟ್ ಇವತ್ತು ಅದ್ರ ವೇರಿಯಸ್ ಪಾರ್ಟ್ಸ್ ಅಂತಾರಲ್ಲ, ಅದನ್ನು ಇವತ್ತು ಕಂಟಿನ್ಯೂ ಮಾಡೋಣ. ವೇರಿಯಸ್ ಪಾರ್ಟ್ಸ್ ನೋಡಿ, ಇದರಲ್ಲಿ ಎ ಸಿ ವೋಲ್ಟೇಜ್ ಇದೆ, ಡಿ ಸಿ ವೋಲ್ಟೇಜ್ ಇದೆ, ರೆಸಿಸ್ಟೆನ್ಸ್ ಇದೆ, ಅದೆಲ್ಲ ಚೆಕ್ ಮಾಡೋಣ. ಇವಾಗ ನಮಗೆ ಗೊತ್ತಾಗೋದು ಹೇಗೆ ವಾಟ್ ಈಸ್ ಎ ಸಿ ಡಿ ಸಿ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೋಡಿ, ಇಲ್ಲಿ ನಿಮಗೆ ವಿ ಮತ್ತು ಮಲ್ಗಿರೋದು ಎಸ್. ಇಲ್ಲಿ ನೋಡಿ ಏನು ಬರ್ದಿದೆ, ಅಲ್ಲಿ ವಿ ಮತ್ತು ಮಲ್ಗಿರೋದು ಎಸ್. ಇಟ್ ಇಂಡಿಕೇಟ್ಸ್ ಎ ಸಿ ಕರೆಂಟ್. ನೆಕ್ಸ್ಟು ನಮಗೆ ಇಲ್ಲಿ ಆ್ಯಂಪಿಯರ್ ತೋರಿಸಿದ್ದಾನೆ. ಎ ಮತ್ತು ರೋಡಲ್ಲಿ ನೋಡಿರಬೇಕು ಈ ಥರ ಡಾಟ್ಸ್ ನೀವು. ಆ್ಯಂಪಿಯರ್, ಡಿ ಸಿ ಆ್ಯಂಪಿಯರ್ ತೋರಿಸುತ್ತೆ. ಇದು ಈ ಡಾಟ್ಸ್ನ ನೀವು ರೋಡಲ್ಲಿ ನೋಡಿರ್ಬೋದು. ಇದು ನಿಮಗೆ ಅರ್ಥ ಆಗೋಕ್ಕೆ ನಾನು ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ. ಇದನ್ನು ಡಿ ಸಿ ವೋಲ್ಟೇಜಲ್ಲಿ ಈ ಮಲ್ಟಿಮೀಟರ್ನಲ್ಲಿ ನಾವು ಡಿ ಸಿ ಆ್ಯಂಪಿಯರ್ಸ್ ಮಾತ್ರ ಚೆಕ್ ಮಾಡ್ಬೋದು. ಅಪ್ ಟು 200 ಆ್ಯಂಪ್ಸ್, 10 ಆ್ಯಂಪ್ಸ್ ಗಂಟನೂ ಕೂಡ ನಿಮಗೆ ಡಿ ಸಿ ಆ್ಯಂಪಿಯರ್ ಚೆಕ್ ಮಾಡ್ಬೋದು. ಎ ಸಿ ಆ್ಯಂಪಿಯರ್ ಚೆಕ್ ಮಾಡಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಹೈಯರ್ ಎಂಡ್ ಮಾಡೆಲ್ಸ್ ಮಲ್ಟಿಮೀಟರನ್ನು ಪರ್ಚೇಸ್ ಮಾಡಬೇಕು. ಅದಾದ ನಂತರ ನಿಮಗೆ ಇಲ್ಲಿ ಕಂಟಿನ್ಯೂಟಿ ಅಂತ ಆಪ್ಷನ್ ಇದೆ. ಒಂದು ಇಂಡಿಕೇಟ್ಸ್ ಇದೆ ಈ ಥರ. ಇದು ನಿಮಗೆ ವೈಫೈ ಕನೆಕ್ಷನ್ ಥರ ಇರ್ಬೋದು, ಬಟ್ ವೈಫೈ ಕನೆಕ್ಷನ್ ಎಷ್ಟೇ ಇದು ಮಲಗಿದೆ. ಸೊ ಅದರಿಂದ ನಿಮಗೆ ಅರ್ಥ ಆಗುತ್ತೆ ಏನಂದರೆ ಇದು ಕಂಟಿನ್ಯೂಟಿ ಯೂಸ್ ಮಾಡೋದು. ನೆಕ್ಸ್ಟ್ ಇಂಡಿಕೇಟ್ಸ್ ಇದೆ ಇದರಲ್ಲಿ ಡಯೋಡ್. ನೀವು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿದ್ದರೆ ನಿಮಗೆ ಗೊತ್ತಾಗುತ್ತೆ ಡಯೋಡ್ ಏನು, ಅದನ್ನು ಚೆಕ್ ಮಾಡೋದು. ಅದಾದ ನಂತರ ರೆಸಿಸ್ಟೆನ್ಸ್ ಚೆಕ್ ಮಾಡ್ಬೋದು. ಇಟ್ ಇಂಡಿಕೇಟ್ಸ್ ಈ ಥರ ಸಿಂಬಲ್ ಇದೆಯಲ್ಲ, ಇದು ಬಂದು ನಿಮಗೆ ರೆಸಿಸ್ಟೆನ್ಸ್ ಇರುತ್ತೆ. ಓಕೆನಾ. ಅದಾದ ನಂತರ ವಿ ವೋಲ್ಟೇಜ್ ಮತ್ತು ಈ ಥರ ಇಂಡಿಕೇಟ್ ಇದೆ. ಇದು ಡೈರೆಕ್ಟ್ ಕರೆಂಟ್ ಅಂತ. ಇದು ಬಂದು ನಿಮಗೆ ಡಿ ಸಿ ವೋಲ್ಟೇಜ್. ಸೊ ಇದನ್ನು ಅರ್ಥ ಮಾಡಿರ್ಬೋದು ನೀವು. ಮತ್ತು ಇದು ಯೂಸ್ ಆಗೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಡಿಜಿಟಲ್ ಮಲ್ಟಿಮೀಟರ್. ಇದಕ್ಕೆ ಈ ಥರ 2 ಪ್ರೋಬ್ ಬರುತ್ತೆ. ಪ್ರೋಬಲ್ಲಿ ನೀವು ಯಾವುದೋ ಮಲ್ಟಿಮೀಟರ್ ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ, ಈವನ್ ಬೇಸಿಕ್ ಮಾಡೆಲ್ ಇದು ಮಲ್ಟಿಮೀಟರ್ ನಿಮಗೆ 150 ರೂಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು 10,000 ರೂಪೀಸ್ ಗಂಟನೂ ಮಾರ್ಕೆಟಲ್ಲಿ ಅವೈಲೇಬಲ್ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಯಾವುದೋ ಮಲ್ಟಿಮೀಟರ್ ನೋಡಿ ನೀವು, ಈ ಥರ 2 ಪ್ರೋಬ್ಸ್ ಇರುತ್ತೆ. ಈ ಥರ 2 ಪ್ರೋಬ್ಸ್. ಇವಾಗ ನಮ್ಮ ಗಾಡಿ, ಸ್ಕೂಟ್ರು, ಸೈಕಲ್ಲು ಏನು ಚಕ್ರ ಹೆಂಗಿರುತ್ತೆ ಅದೇ ಥರ ಇದು ನಮ್ಮ ಮಲ್ಟಿಮೀಟರ್ಗೆ ಪ್ರೋಬ್ಸ್ ಅಂತ ಹೆಸರು ಬರುತ್ತೆ. ಇದರಲ್ಲಿ 2 ಕಲರ್ಸ್ ಇದೆ. ಇದು ನೆಗೆಟಿವ್, ಇದು ಪಾಸಿಟಿವ್. ಅದು ಬಿಟ್ಟು ಇನ್ನೂ ಬೇರೆ ಹೆಸರು ನೀವು ಏನೇನು ಹೆಸರು ಇರುತ್ತೆ ಅದನ್ನು ಮಡಗ್ಬೋದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಇದು 10 ಆ್ಯಂಪ್ಸ್ ಡಿ ಸಿ ಅಂತ ತೋರಿಸಿದ್ದಾನೆ. ಇದನ್ನು ಯೂಸ್ ಮಾಡೋದು ಬಹಳ ಕಡಿಮೆ. ಇವಾಗ ಬೇಸಿಕ್ ಇನ್ಫಾರ್ಮೇಷನ್ ತಗೊಳ್ಳೋವ ನಮಗೆ. ಸೊ ಇದರಲ್ಲಿ ಇನ್ನೊಂದು ಬಂದಿದೆ ಕಾಮನ್ ಮೀನ್ಸ್ ಯಾವಾಗಲೂ ಗ್ರೌಂಡ್ ಇದು ಯೂಸ್ ಮಾಡಬೇಕು. ಕಾಮನ್ಗೆ ನಾವು ಇನ್ನೊಂದು ಹೆಸರು ಏನು ಹೇಳ್ತೀವಿ ಅಂದರೆ ಗ್ರೌಂಡ್ ಅಂತಲೂ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನಮ್ಮದು ರೆಡ್. ಇದರಲ್ಲಿ ನಿಮಗೆ ಇಲ್ಲಿ ಬರ್ದಿದ್ದಾನೆ 200 ಮಿಲಿ ಆ್ಯಂಪ್ಸ್, 250 ವೋಲ್ಟ್ಸ್ ಮ್ಯಾಕ್ಸಿಮಮ್. ಸೊ ಈ ಪ್ರೋಬ್ನ ಯಾವಾಗಲೂ ಈ ಥರ ಕನೆಕ್ಟ್ ಮಾಡಬೇಕು. ಓಕೆನಾ. ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ಮಲ್ಟಿಮೀಟರ್ ಆನ್ ಮಾಡಬೇಕಾದ್ರೆ ಒಂದು ಬೇಸಿಕ್ ಏನಂದರೆ ಕಂಟಿನ್ಯೂಟಿನಲ್ಲಿ ತಗೊಂಡು ಬರ್ತೀವಿ.
ಕಂಟಿನ್ಯೂಟಿ ಹೇಳಿದ್ನಲ್ಲ, ಮಲ್ಗಿರುತ್ತೆ ಟವರ್ ವೈಫೈ ಕನೆಕ್ಷನ್ದು. ಸೊ ಅಲ್ಲಿ ಕಂಟಿನ್ಯೂಟಿ ಬಂದು ಇವಾಗ ಸೌಂಡ್ ಬರುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. ಓಕೆನಾ ಫ್ರೆಂಡ್ಸ್, ಇದು ಏನಂದರೆ ಕಂಟಿನ್ಯೂಟಿ ಮೀನ್ಸ್ ಇವಾಗ ನೀವು ವೈರ್ ಟೆಸ್ಟ್ ಮಾಡಬೇಕು, ಏನಾದರೂ ವೈರ್ ಡ್ಯಾಮೇಜ್ ಇದೆಯಾ ಅಥವಾ ಒಂದು ರೆಸಿಸ್ಟರ್ಸ್ ಡ್ಯಾಮೇಜ್ ಇದೆಯಾ, ಕಂಟಿನ್ಯೂಟಿ ಆ ಇದರಿಂದ ಈ ಎಂಡಿಂದ ಈ ಎಂಡ್ಗೆ ಟೆಸ್ಟ್ ಮಾಡಬೇಕಾದ್ರೆ ನಾವು ಕಂಟಿನ್ಯೂಟಿನ ಟೆಸ್ಟ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇವಾಗ ಇದು ಒಂದು ವೈರು, ಅರ್ಥ ಮಾಡ್ಕೊಳ್ಳಿ, ಇದು ಒಂದು ವೈರು, ಇದನ್ನು ಈ ಕಡೆಯಿಂದ ಈ ಕಡೆ ಟೆಸ್ಟ್ ಮಾಡಬೇಕಾದ್ರೆ ನಮಗೆ ಲೈನ್ ಸಿಗತ್ತೆ. ಓಕೆನಾ, ಇದು ಬಿಟ್ಟು ಈ ಲೈನ್ ಮಧ್ಯೆ ಎಲ್ಲಾದರೂ ಬ್ರೇಕೇಜ್ ಇದ್ದರೆ ನಮಗೆ ಕಂಟಿನ್ಯೂಟಿ ಸಿಗಲ್ಲ. ಸೊ ಇದು ಟೆಸ್ಟ್ ಮಾಡೋಕ್ಕೆ ನಾವು ಇದನ್ನು ಕಂಟಿನ್ಯೂಟಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ವೈರ್ ಅರ್ಥ ಮಾಡ್ಕೊಳ್ಳಿ, ಇದು ವೈರ್ ಇರುತ್ತೆ ಅಂದ್ಕೊಳ್ಳಿ, ಈ ವೈರಿಂದ ಈ ವೈರ್ಗೆ ನಾವು ಟೆಸ್ಟ್ ಮಾಡಿದ್ರೆ ಈ ಥರ ಬೀಪ್ ಸೌಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅದೇನಾದ್ರು ಡ್ಯಾಮೇಜ್ ಇದ್ದರೆ ಅನ್ಸತ್ತೆ, ಡ್ಯಾಮೇಜ್ ಏನಾದರೂ ಇದೆಯಾ ಅಂತ ಟೆಸ್ಟ್ ಮಾಡಬೇಕಾದ್ರೆ ನಾವು ಈ ವೈರಿಂದ ಈ ಎಂಡ್ಗೆ ಟಚ್ ಮಾಡಿದ್ರೆ ನಿಮಗೆ ಏನಾದ್ರು ಡ್ಯಾಮೇಜ್ ಇದ್ದಾಗ ನಿಮಗೆ ಈ ಕಂಟಿನ್ಯೂಟಿ ಸೌಂಡ್ ಇದೆಯಲ್ಲ ಇದು ನಿಮಗೆ ಬರಲ್ಲ. ಸೊ ಅಲ್ಲಿ ಅರ್ಥ ಆಗುತ್ತೆ ಏನಂದರೆ ನಿಮಗೆ ಅಲ್ಲಿ ಕಂಟಿನ್ಯೂಟಿ ಇಲ್ಲ. ಅದಾದ ನಂತರ ನೀವು ನೋಡ್ಬೋದು, ನೆಕ್ಸ್ಟ್ ನಾವು ಇದರಲ್ಲಿ ಎ ಸಿ ಚೆಕ್ ಮಾಡ್ಬೋದು. ಎ ಸಿ ಇದರಲ್ಲಿ 2 ನಂಬರ್ಸ್ ಇರುತ್ತೆ. ಒಂದು ಎ ಸಿ ನಾನು ಹೇಳಿದ್ನಲ್ಲ, ಎ ಸಿ ನಿಮಗೆ ಇಲ್ಲಿ ಮಲ್ಟಿಮೀಟ್ರಲ್ಲಿ ಬರೆಯೋಲ್ಲ, ಯಾವುದೋ ಮಲ್ಟಿಮೀಟರ್ ಇಲ್ಲಿ ನಿಮಗೆ ಬರ್ದಿರಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಹೇಗೆ ಅಂದರೆ, ವಿ ಇದು ಸ್ಟ್ಯಾಂಡ್ಸ್ ಫಾರ್ ವೋಲ್ಟೇಜ್. ಇದು ನೋಡಿ ಎಸ್ ಈ ಥರ ನೋಡ್ತೀವಿ ನಾವು, ಬಟ್ ಇದು ವೋಲ್ಟೇಜ್ ನಿಮಗೆ ಆಲ್ಟರ್ನೇಟ್ ಕರೆಂಟಿಂದ ಮಲ್ಗಿರ್ತದೆ. ಸೊ ಅರ್ಥ ಮಾಡ್ಕೊಳ್ಳೋದು ಹೆಂಗಂದರೆ ಎ ಸಿ ವೋಲ್ಟೇಜ್ ಈಸಿ ಲ್ಯಾಂಗ್ವೇಜು ಅರ್ಥ ಮಾಡಬೇಕಾಗಿದ್ದರೆ ಎಸ್ ಮಲ್ಗಿದ್ರೆ ನಿಮಗೆ ಇದು ಎ ಸಿ ವೋಲ್ಟೇಜ್ ಅಂತ ನಾವು ಕಂಡು ಹಿಡಿತೀವಿ. ನೆಕ್ಸ್ಟ್ ಇದರಲ್ಲಿ 2 ವೆರೈಟಿ ಇದೆ. ಒಂದು ಬಂದು ನಿಮಗೆ 200 ಇದೆ, ನೆಕ್ಸ್ಟ್ 600 ಇದೆ. 200 ನಾವು ಇಂಡಿಯಾದಲ್ಲಿ ಎಲ್ಲೂ ಯೂಸ್ ಮಾಡಲ್ಲ. ಎ ಸಿ ಕರೆಂಟ್ ಅರ್ಥ ಮಾಡ್ಕೊಳ್ಳಿ, ಎ ಸಿ ಕರೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಎ ಸಿ ಕರೆಂಟ್ ನಾವು 200 ಇಂಡಿಯಾದಲ್ಲಿ ಯಾವ ಕಾರಣಕ್ಕೂ ಯೂಸ್ ಮಾಡಲ್ಲ. ಏನಕ್ಕೆ ನಮ್ಮ ಇಂಡಿಯಾದಲ್ಲಿ ಯೂಸ್ ಆಗೋದು 230 ಮೇಲೆ ನಮಗೆ ಕರೆಂಟ್ ಬರೋದು. ಸೊ ಇದರಲ್ಲಿ ನಾವು ಮಲ್ಟಿಮೀಟರ್ ಚೆಕ್ ಮಾಡಿದ್ರೆ ನಿಮಗೆ ಅದು ವೋಲ್ಟೇಜ್ ತೋರಿಸಲ್ಲ, ಯಾವ ಕಾರಣಕ್ಕೂ ತೋರಿಸಲ್ಲ, 0 ಬರುತ್ತೆ. ನಾವು ಯೂಸ್ ಮಾಡಬೇಕಾಗಿರೋದು ಯಾವುದು ಅಂದರೆ ನಿಮಗೆ 600ಅಲ್ಲಿ ನಾವು ಎ ಸಿ ವೋಲ್ಟೇಜ್ನ ಚೆಕ್ ಮಾಡಬೇಕು. ಎಕ್ಸಾಂಪಲ್ ತೋರಿಸ್ತೀನಿ. ಇದು ನಮ್ಮದು ಪವರ್ ಅಡಾಪ್ಟರ್, ಈ ಇದರಲ್ಲಿ ಪವರ್ ಇದೆ. ಇವಾಗ ನಾನು ಇದು ನಮ್ಮ ಮಲ್ಟಿಮೀಟರ್ ಇಲ್ಲಿ ಮಡಗಿರ್ತೀನಿ ನೋಡಿ ನೀವು. ಇದು ನಮ್ಮ ಪ್ರೋಬ್ಸ್. ಸೊ ನಾನು ಇವಾಗ ಇದರಲ್ಲಿ ನೋಡಿ ಇದು ಇಂಡಿಕೇಟರ್ ಬರ್ತಾ ಇದೆ, ಪವರ್ ವೋಲ್ಟೇಜ್ ಇದೆ ಅಂತ. ಇದರಲ್ಲಿ ನಮಗೆ ಡಿಜಿಟಲಲ್ಲಿ ನಂಬರ್ ತೋರಿಸುತ್ತೆ. ನಾನು 600ಅಲ್ಲಿ ಮಡಗಿದ್ದೀನಿ. ಇದು ಯಾವಾಗಲೂ ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಆನ್ ಇದೆ. ನಾನು ಇದಕ್ಕೆ ಈ ಒಂದು ಪ್ರೆಸ್ ಮಾಡಿದ್ರೆ ನೋಡಿ ನಂಬರ್ಸು ಅಪ್ ಡೌನ್ ಆಗ್ತಾ ಇರುತ್ತೆ. ಇದು ವೇರಿಯೇಷನ್ಸ್ ಇರುತ್ತೆ. 230 ಒಂದು ಸರಿ 235 ಕಾರ್ಡ್ ತೋರಿಸುತ್ತೆ, ಇನ್ನೊಂದು ಸರಿ ನಿಮಗೆ 230 240 ಗಂಟನೂ ತೋರಿಸುತ್ತೆ. ಓಕೆನಾ, ದಿಸ್ ಈಸ್ ಎ ಸಿ ಕರೆಂಟ್. ಓಕೆನಾ, ಇದು ಈ ಥರ ನಾವು ಇನ್ಸ್ಟ್ರೂಮೆಂಟ್ ಚೆಕ್ ಮಾಡೋದು. ಇದಕ್ಕೆ ಇದು ನಂಬರಲ್ಲಿ ತೋರಿಸುತ್ತಾರಲ್ಲ, ಅದಕ್ಕೋಸ್ಕರ ನಿಮಗೆ ಇದು ಡಿಜಿಟಲ್ ಮಲ್ಟಿಮೀಟರ್ ಅಂತ ಹೆಸರು ಬರುತ್ತೆ. ಇದರಲ್ಲಿ ಬ್ಯಾಕ್ ಲೈಟ್ಸ್ ಆಪ್ಷನ್ ಇರುತ್ತೆ, ವೇರಿಯೇಷನ್ ಮಲ್ಟಿಮೀಟರ್ಸ್ ಇರುತ್ತೆ. ಅದು ಬಿಟ್ಟು ಡಿ ಸಿ ವೋಲ್ಟೇಜು ಕರೆಂಟ್ ಮಾಡೋದು ಚೆಕ್ ಮಾಡ್ಬೋದು, ರೆಸಿಸ್ಟರ್ಸ್ ಚೆಕ್ ಮಾಡ್ಬೋದು. ರೆಸಿಸ್ಟರ್ಸ್ ಚೆಕ್ ಮಾಡೋದು ಹೇಗೆ, ಮತ್ತು ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಂದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇಷ್ಟು ವೀಡಿಯೋಸ್ ಲೈಕ್ ಆದರೆ ಖಂಡಿತ ಲೈಕ್ ಮಾಡಿ. ಅದ್ರ ಜೊತೆ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ಏನಕ್ಕೆ ನಾನು ಎವ್ರಿ ವೀಕ್ ಲೇಟೆಸ್ಟ್ ವೀಡಿಯೋಸನ್ನು ಹಾಕ್ತೀನಿ. ಇನ್ಫಾರ್ಮೇಷನ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಲೇಟೆಸ್ಟ್ ಗ್ಯಾಜೆಟ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಅದೆಲ್ಲ ನಿಮಗೆ ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಜೊತೆ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ಮತ್ತು ವೀಡಿಯೋಸ್ ಲೈಕ್ ಆದರೆ ಖಂಡಿತ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಬೇರೆ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನಿಮಗೆ ಕಮೆಂಟ್ಸಲ್ಲಿ ಹಾಕಿ, ನಾನು ಖಂಡಿತ ಅದನ್ನು ರಿಪ್ಲೈ ಮಾಡ್ತೀನಿ ಮತ್ತು ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಮ್ಮ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು.